ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಫೈಟ್ ನಡೆಯುತ್ತಿರುವಾಗಲೇ ಮತ್ತೊಂದು ದೊಡ್ಡ ಅಸಮಾಧಾನ ಭುಗಿಲೆದ್ದಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕಂತ ಆಗಾಗ ಹೇಳ್ತಿದ್ದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈಗ ಏಕಾಏಕಿ ಸಿದ್ದರಾಮಯ್ಯ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಮೊನ್ನೆ ನಡೆದ ಬಜೆಟ್ನಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಏನು ಕೊಟ್ಟಿಲ್ಲ, ಡಿಕೆ ಶಿವಕುಮಾರ್ ಬಳಿ ಹೇಳಿದ ಮೇಲೆ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ನಾನು ಡಿಕೆ ಶಿವಕುಮಾರ್ನ ನಂಬಿಕೊಳ್ಬೇಕು, ಸಿದ್ದರಾಮಯ್ಯ ಮೇಲೆ ಇಟ್ಟಿದ್ದ ನಂಬಿಕೆ ಹೋಯ್ತು ಅಂತ ಸಿಟ್ಟಾಗಿದ್ದಾರೆ. ಅಷ್ಟೇ ಅಲ್ಲ, ಹೀಗೆ ಮಾತಾಡಿದ್ಕೆ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಇಕ್ಬಾಲ್ ಹುಸೇನ್ನ ಪಕ್ಷದಿಂದ ಆಚೆ ಹಾಕಬೇಕು ಅಂದಿದ್ರು. ಇದರ ಬಗ್ಗೆಯೂ ಕೇರ್ ಮಾಡದ ಇಕ್ಬಾಲ್ ಹುಸೇನ್ ನನ್ನ ಪಕ್ಷದಿಂದ ಆಚೆ ಹಾಕೇ ಬಿಡ್ಲಿ ಅಂತ ತೊಡೆ ತಟ್ಟಿ ನಿಂತಿದ್ದಾರೆ. ಇದೀಗ ಕಾಂಗ್ರೆಸ್ನಲ್ಲಿ ಬಜೆಟ್ ಮುಗಿಯುತ್ತಲೇ ಶಾಸಕರು ರೊಚ್ಚಿಗೆದ್ದಿದ್ದು ಪಕ್ಷಕ್ಕೆ ದೊಡ್ಡ ತಲೆನೋವಾಗಿದೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿರೋರು ಜನ ನನಗೆ ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿರೋರು ಜನ ಮತ ಹಾಕಿ ನನಗೆ ಆದಂತ ಒಂದು ರೀತಿ ನೀತಿನಲ್ಲಿ ನಡವಳಿಕೆಯನ್ನು ಮಾಡಬೇಕಂತ ಹೇಳಿ ನನಗೆ ಒಂದು ಸ್ಥಾನ ಮಾನ ಗೌರವ ಕೊಟ್ಟಂತ ಜನ. ನಾನು ಜನದ ಬಗ್ಗೆ ಆಲೋಚನೆ ಮಾಡಬೇಕು, ಬೇರೆಯವ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ನನಗೆ ಸರಿಯಾದ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಸಾಕಷ್ಟು ರೀತಿಯಲ್ಲಿ ನಾನು ಮುಖ್ಯಮಂತ್ರಿಗಳ ಮನವಿ ಮಾಡಿದ್ದೆ. ನನ್ನ ಮನವಿಗೆ ಸ್ಪಂದನೆ ಮಾಡಿಲ್ಲ, ಅದಕ್ಕೆ ನಾನು ಹೇಳ್ತೀನಿ. ನಾನು ಮನವಿ ಮಾಡಿದ್ದೀನಿ, ನನ್ನ ಕಷ್ಟ ಸುಖ ಹೇಳ್ಕೊಂಡಿದ್ದೀನಿ, ನನ್ನ ಹಾಲು ಹವಾಲನ್ನ ಅಲ್ಲಿರುವಂಥ ವಸ್ತುಸ್ಥಿತಿನ ಅವರಿಗೆ 10 ಸಲ ಹೇಳಿದ್ದೀನಿ. ಸೊ ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ, ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತೀನಿ. ಅದು ತಪ್ಪೇನಿದೆ? ನಾನು ರಾಜ್ಯದ ಬಗ್ಗೆ ಮಾತಾಡಲಿಲ್ಲ, ನಾನು ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನೇನು ಬೇಡಿಕೆ ಇಟ್ಟಿದ್ದೀರಿ ಸರ್? ನೋಡಿ, ಅಲ್ಲಿ ಒಂದು ಬಕ್ಷಿ ಕೆರೆ ಅಂತ ಒಂದು ಕೆರೆ ಇತ್ತು. ಆ ಕೆರೆ ಈ ಹೈವೇ ಮಾಡಿದಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಮಾಡಿಲ್ಲ, ಅವೈಜ್ಞಾನಿಕವಾಗಿ ರೋಡೆಲ್ಲ ಮಾಡೋಂಥ ಸಂದರ್ಭದಲ್ಲಿ ನೀರೆಲ್ಲ ಹೋಗಿ ಕೆರೆಗೆ ತುಂಬಿ ಕೆರೆ ಎಲ್ಲ ಒಡೆದೋಯ್ತು. ಆ ಟೈಮಲ್ಲಿ ದನ ಕರ ಜನ ಜಾನುವಾರುಗಳೆಲ್ಲ ತೀರೋಗ್ಬಿಟ್ರು. ಸಾಕಷ್ಟು ಜನ ಒಡವೆ ವಸ್ತ್ರ, ಅವ್ರ ಪೇಪರು, ಮಕ್ಕಳಿಗೆ ಓದಲಿಕ್ಕೆ ಪುಸ್ತಕನೂ ಇಲ್ಲ, ಅವ್ರ ಒಡವೆ ಹೊಂಟೋಯ್ತು, ಅವ್ರ ಆಸ್ತಿ ಪತ್ರಗಳೆಲ್ಲ ಹೊಂಟೋಯ್ತು, ಇಡೀ ರಾಮನಗರನೇ ಮುಳುಗೋಯ್ತು. 10 ಸಲ ನಿಮ್ ತಗೊಂಡಾಗಿ ನಾವೆಲ್ಲ ಪೇಪರ್ಸ್ ಎಲ್ಲ ಕೂತು ನಿಮ್ಮ ಹತ್ರ ಚರ್ಚೆ ಮಾಡಿ ಕಷ್ಟ ಸುಖ ಎಲ್ಲ ಹೇಳಿ 10 ಸಲ ಹೋಗಿದ್ದೀನಿ. 10 ಸಲಕ್ಕೂ ನನಗೆ ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಏನಂತ ಮಕ್ಕ ತೋರಿಸ್ಲಿ? ನಾನು ಏನಂತ ನಾನು MLA ಅಂತ ಹೇಳ್ಕೊಳ್ಳಿ? ನನ್ನ ಕ್ಷೇತ್ರದಲ್ಲಿ ನಾನು ಏನಂತ ಹೇಳ್ಕೋಬೇಕು? ನಾನೊಬ್ಬ MLA ಅಂತ ಹೇಳ್ಕೊಳ್ಳ? ನೀವು ಕೊಟ್ಟಂತ ಮತಕ್ಕೆ, ನಿಮ್ಮ ಶ್ರಮಕ್ಕೆ, ನಿಮ್ಮ ಹೋರಾಟಕ್ಕೆ, ನಿಮ್ಮ ಬೆವರಿಗೇನೆ ಬೆಲೆ ಇದೆ ಅಂತ ಹೇಳ, ಇಲ್ಲ ಬೇಡ ಅಂತ ಹೇಳಲ್ಲ. ನಾನು ನನ್ನ ಪರಿಸ್ಥಿತಿಯನ್ನು ಮಾತಾಡ್ತಾ ಇದ್ದೀನಿ. ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಬೇರೆ ಕ್ಷೇತ್ರದ ಬಗ್ಗೆ ನನಗೆ ಬೇಕಾಗಿಲ್ಲ. ನನಗೆ ಆಯ್ಕೆ ಮಾಡಿದಂಥ ಜನದ ಬಗ್ಗೆ, ನನಗೆ ಕೊಟ್ಟಂತ ಗೌರವದ ಬಗ್ಗೆ ನಾನು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಕೋರ್ಟ್ ನೋಡಿ, ಸುಮಾರು ಕೋರ್ಟ್ ನಮ್ಮಲ್ಲಿ ಆಗಿ 100 ವರ್ಷ ಆಯಿತು. ಈ ಮುಂದಿನ ತಿಂಗಳ 27ನೇ ತಾರೀಕಿಗೆ ಈ ಮಾರ್ಚ್ 27ಕ್ಕೆ 100 ವರ್ಷದ ಕೋರ್ಟ್ ಅಲ್ಲಿ ಇರೋದಲ್ಲಿ ಸುಮಾರು ವರ್ಷಗಳಿಂದ ಕುಮಾರಸ್ವಾಮಿ ಅವ್ರ ಕಾಲದಿಂದ, ದೇವೇಗೌಡರ ಕಾಲದಿಂದನೂ ಕೋರ್ಟನ್ನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಜಾಗನೂ ಇಲ್ಲ. ಈಗ ನನ್ನ ಕಾಲದಲ್ಲಿ ಜಾಗನ, ಅಲ್ಲಿ ತಾಲೂಕ್ ಪಂಚಾಯತಿ ಜಾಗನ ಇವತ್ತು ಕೋರ್ಟ್ಗೆ ಬಿಡುಗಡೆ ಮಾಡಿಸಿ, ಈಗ ಮೊನ್ನೆ 1 ವಾರ 15 ದಿವಸ ಆಗಿಲ್ಲ, ಈಗ ಖಾತೆ ಮಾಡಿಸಿ ಈಗ ಕೊಡ್ತಾ ಇದ್ದೀವಿ. ಈಗ ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗೆ ಹೇಳಿದಾಗ ಕೋರ್ಟ್ ಸಂಬಂಧಪಟ್ಟಂತೆ ನನ್ನ ಜೊತೆ 300 ಜನ ಲಾಯರ್ ಬಂದಿದ್ರು ಭೇಟಿ ಮಾಡಲಿಕ್ಕೆ. ಇಲ್ಲೇ ಬಂದು ಭೇಟಿ ಮಾಡಿದ್ರು, ಪರಿಪರಿಯಾಗಿ ಕೇಳ್ಕೊಂಡ್ರು. ಕೋರ್ಟ್ ಬೇಕೇ ಬೇಕಂತ ಹೇಳಿ ಕೋರ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಈ ಬಡ್ಜೆಟ್ ಕೋರ್ಟ್ ಸೇರಿಸಿದ್ದಾರೆ. ಹೊಸ್ತೇನು ಇಲ್ವಲ್ಲ. ಪಕ್ಷದಿಂದ ಆಚೆ ಹಾಕ್ಬೇಕು ಅನ್ನೋ ಅಭಿಪ್ರಾಯಗಳೆಲ್ಲ ಯಾರಿಗೆ? ಸಂತೋಷ ನನಗೇನಿಲ್ಲ. ಸರಿ ಆಗ್ಬೇಕು ಅಂದ್ರೆ ನಾಯಕತ್ವ ಬದಲಾವಣೆ ಆಗ್ಬೇಕು ಅನ್ನೋ ಆಗ್ರಹ ತಮ್ಮದು. ನನ್ಗೆ ಯಾಕೆ ಅದನ್ನೆಲ್ಲ ಮಾತಾಡ್ತೀನಿ? ನನ್ಗೆ ಯಾಕೆ ಅದನ್ನೆಲ್ಲ ಕೇಳ್ತಾ ಇದ್ದೀನಿ? ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನನಗಿರುವಂಥ ಕಷ್ಟ ಸುಖದ ಬಗ್ಗೆ, ನನ್ನ ಜನರ ಹಾಲು ಹವಾಲ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಹೊರತು ನಾನು ವಿನಾಕಾರಣ ಯಾವುದೇ ವಿಷಯದ ಬಗ್ಗೆ ನಾನು ಮಾತಾಡಲ್ಲ. ನನಗೆ ಅವಶ್ಯಕತೆನೂ ಇಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ಅಂತ ನನಗೆ ಅಸಮಾಧಾನ ಆಗಿದೆ. ನಾನು ಹೇಳ್ತಾ ಇದ್ದೀನಿ. ಅದು ಗೊತ್ತಿಲ್ಲ, ನೀವೇ ಕೇಳಬೇಕು. ಒಬ್ಬೊಬ್ಬರಿಗೆ ಕರ್ಸ ನನ್ಗೆ ಹೆಂಗೆ ಇಂಟ್ರು ತಗೋತ ಹಂಗೆ ಒಬ್ಬೊಬ್ಬರಿಗೆ ಕರ್ಸಿ ಇಂಟ್ರು ತಗೊಂಡು ಏನ್ ಮೇಡಮ್? ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೇನೆ.
ತಾವು ಡಿ ಕೆ ಶಿವಕುಮಾರ್ ನಿಮ್ಗೆ ಅವರ ಗೊತ್ತಿಲ್ಲ. ಇದಕ್ಕಾಗಿ ಅಲ್ಲಿ ನಡೆದಂತ ಒಂದು ಘಟನೆ ನಿಮಗೆ ಗೊತ್ತಿಲ್ಲ. ನಾನು ಕೊಡ್ತೀನಿ ನಿಮ್ಗೆ. ಆ ಚಿತ್ರಗಳನ್ನ ನೋಡಿದ್ರೆ ನಿಮ್ಗೆ ಕರಳು ಹೊರಗಡೆ ಬಂದ್ಬಿಡ್ತದೆ. ಎಷ್ಟೋ ಜಾನುವಾರುಗಳು ತೀರೋಗ್ಬಿಡ್ತು, ದನ ಕರ ಬೇಕಾದಷ್ಟು ತೀರೋಗ್ಬಿಟ್ರು. ಜನ ಎಲ್ಲ ತೇಲೋಗಿ ಎಲ್ಲ ಹೊರಟಾಯ್ತು. ಗಾಡಿಗಳು ರೇಷ್ಮೆ, ಅದು ರೇಷ್ಮೆ ನಾಡು ಅಂತ ಇದೆ. ಕಚ್ಚಾ ರೇಷ್ಮೆ, ಫಿನಿಶ್ಡ್ ಗೂಡ್ಸು ಎಲ್ಲಾನು ಕೊಚ್ಕೊಟ್ಟೋಗ್ಬಿಡ್ತು. ಮಕ್ಕಳಿಗೆ ಓದೋಕ್ ಪುಸ್ತಕ ಇಲ್ಲ, ಊಟ ಇಲ್ಲ. 3 ದಿವಸ ರಸ್ತೆ, ಚರಂಡಿ, ಬ್ರಿಡ್ಜು ಎಲ್ಲ ಹೊರಟೋಗ್ಬಿಟ್ಟು ಎಲ್ಲಾನು. ಅನುದಾನ ಕಡಿತ ಇಲ್ಲ, ಆ ವಿಷಯನೇ ಬೇರೆ, ಈ ವಿಷಯ ನೀವು ನನಗೆ ಕೇಳ್ತಿರೋಂಥ ಪ್ರಶ್ನೆ ಬೇರೆ, ನೀವು ವಿಷಯ ಬೇರೆ ನನಗೆ ಡೈವರ್ಟ್ ಮಾಡ್ತಾ ಇದ್ದೀರ. ನಾನು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ದೀರಿ. ನಾನು ಹೇಳಿದ್ನಲ್ಲ, ನಾನು ಈ ಬಡ್ಜೆಟ್ ಬಗ್ಗೆ ನೀವು ನನ್ನ ಪ್ರಶ್ನೆ ಎತ್ತಿದ್ದೀರಿ. ನನಗೆ ಸಮಾಧಾನ ಇಲ್ಲ, ನನ್ನ ಕ್ಷೇತ್ರಕ್ಕೆ ಏನೋ ಅನುಕೂಲ ಆಗಲಿಲ್ಲ ಅನ್ನೋ ಒಂದು ನೋವನ್ನ ನಾನು ಹೇಳ್ಕೊಂಡಿದ್ದೆ. ನೀವು ಸಿಎಂ ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು, ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ನೋಡಿ, ಶಾಸಕರು 5 ಬೆರಳು ಒಂದೇ ತರ ಇರಲ್ಲ, ಕೆಲವ್ರಿಗೆ ಇರ್ತಾರೆ, ಆ ತರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಡ್ಜೆಟ್ ನಾವು ಇವತ್ತು ನಾವೆಲ್ಲ 99% MLAಗಳು ಹೇಳ್ತಾ ಇದ್ದೀವಿ, ಎಲ್ಲ 100% ಓಕೆ ಇದೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರೆಲ್ಲ ಒಂದ್ ಕಡೆ ಸೇರ್ತೀರಾ, ಇನ್ನೊಂದ್ ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವಂತ ಶಾಸಕರು ಬಜೆಟ್ ಅದಿದೇನಿಲ್ಲ ಕಾಪಿ ಬಜೆಟ್ ಅಂತಾರೆ. ಏನ್ ಸರ್ ಇದು? ಆ ತರ ಏನಿದ್ರೆ ಅವ್ರ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೇದು ಅಷ್ಟೇ. ಇಕ್ಬಾಲ್ ಹುಸೇನ್ ಅವ್ರನ್ನ ಪಾರ್ಟಿಯಿಂದ ತೆಗಿಬೇಕು ಅಂತ ಬೇಳೂರು ಗೋಪಾಲ್ ಕೃಷ್ಣ ಆಗ್ರಹ ಮಾಡಿದ್ದಾರೆ. ಯಾಕಂದ್ರೆ ಬಜೆಟ್ ಸಮಾಧಾನನೂ ಆಗಿಲ್ಲ, ಬಜೆಟ್ ಇಂದ ನಮಗೆ ನ್ಯಾಯನೂ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಅವ್ರು ಪಾರ್ಟಿನೇ ತೆಗಿಬೇಕು ಅಂತ. ಬಜೆಟ್ ನಮಗೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಯಾಕೆ ಅವ್ನಿಗೆ ಕೋರ್ಟ್ ಕೊಟ್ಟಿಲ್ವಾ? ಕೋರ್ಟ್ ಕೊಟ್ಟಿದ್ದೀವಿ, ಬೇಕಾದಷ್ಟು ಕೆಲಸ ಕೊಟ್ಟಿದ್ದೀವಿ. ಇಕ್ಬಾಲ್ ಹುಸೇನ್ ನಾನು ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಅವರೇ ನಂಬ್ಕೋಬೇಕು ಅಂತ ಹೇಳಿದ್ದಾರೆ. ಕೋರ್ಟ್ ಕೊಟ್ಟಿದ್ದೀವಿ ಅವ್ರಿಗೆ. ಕೋರ್ಟ್ ಅವರೆಲ್ಲ ಬಂದು ಕೋರ್ಟ್ ಬೇಕು ಅಂತ ಹೇಳಿದ್ರು. ಅಲ್ಲಿಗೆ ರಾಮನಗರ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಿದ್ದೀವಿ, ಬೇರೆ ಎಲ್ಲ ಕೊಟ್ಟಿದ್ದೀವಿ. ಅನೌನ್ಸ್ಮೆಂಟ್ ಆಗ್ತದೆ. ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೇನೆ. ತಾವು ಡಿ ಕೆ ಶಿವಕುಮಾರ್ ನಿಮ್ಗೆ ಅವರ ಗೊತ್ತಿಲ್ಲ. ಇದಕ್ಕಾಗಿ ಅಲ್ಲಿ ನಡೆದಂತ ಒಂದು ಘಟನೆ ನಿಮಗೆ ಗೊತ್ತಿಲ್ಲ. ನಾನು ಕೊಡ್ತೀನಿ ನಿಮ್ಗೆ. ಆ ಚಿತ್ರಗಳನ್ನ ನೋಡಿದ್ರೆ ನಿಮ್ಗೆ ಕರಳು ಹೊರಗಡೆ ಬಂದ್ಬಿಡ್ತದೆ. ಎಷ್ಟೋ ಜಾನುವಾರುಗಳು ತೀರೋಗ್ಬಿಡ್ತು, ದನ ಕರ ಬೇಕಾದಷ್ಟು ತೀರೋಗ್ಬಿಟ್ರು. ಜನ ಎಲ್ಲ ತೇಲೋಗಿ ಎಲ್ಲ ಹೊರಟಾಯ್ತು. ಗಾಡಿಗಳು ರೇಷ್ಮೆ, ಅದು ರೇಷ್ಮೆ ನಾಡು ಅಂತ ಇದೆ. ಕಚ್ಚಾ ರೇಷ್ಮೆ, ಫಿನಿಶ್ಡ್ ಗೂಡ್ಸು ಎಲ್ಲಾನು ಕೊಚ್ಕೊಟ್ಟೋಗ್ಬಿಡ್ತು. ಮಕ್ಕಳಿಗೆ ಓದೋಕ್ ಪುಸ್ತಕ ಇಲ್ಲ, ಊಟ ಇಲ್ಲ. 3 ದಿವಸ ರಸ್ತೆ, ಚರಂಡಿ, ಬ್ರಿಡ್ಜು ಎಲ್ಲ ಹೊರಟೋಗ್ಬಿಟ್ಟು ಎಲ್ಲಾನು. ಅನುದಾನ ಕಡಿತ ಇಲ್ಲ, ಆ ವಿಷಯನೇ ಬೇರೆ, ಈ ವಿಷಯ ನೀವು ನನಗೆ ಕೇಳ್ತಿರೋಂಥ ಪ್ರಶ್ನೆ ಬೇರೆ, ನೀವು ವಿಷಯ ಬೇರೆ ನನಗೆ ಡೈವರ್ಟ್ ಮಾಡ್ತಾ ಇದ್ದೀರ. ನಾನು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ದೀರಿ. ಹೇಳಿದ್ನಲ್ಲ,